ಮಾತುಗಳು ಕೇಳಿ ಬರೋದ್ರಿಂದಾಗೆ ಎಚ್ಚರಗೊಂಡಿರುವಂತಹ ಹೈಕಮಾಂಡ್ ಇವತ್ತು ಏನಪ್ಪ ಅಂದ್ರೆ ಯಡಿಯೂರಪ್ಪರ ಕೈಯಲ್ಲಿ ಚುಕ್ಕಾಣಿ ಕೊಟ್ಟಂಗೆ ಆಗ್ಯದ. ಇನ್ನು ಯತ್ನಾಳರು ಸುದ್ದಿ ಹೇಳಿದ್ದಾರೆ ಈಗಾಗಲೇ, ಯತ್ನಾಳರಂತೆ ಮುಗಿದಂಗೆ ಆಗ್ಯದ. JCBನೂ ಕಟ್ತಾರೋ ಅಂತ ಅನ್ನಿಸ್ತಾ ಇಲ್ಲ. ಯಾಕಂದರೆ ಇತ್ತೀಚೆಗೆ ಒಂದು ಸ್ವಲ್ಪ JDS BJP ನಡುಗಿನೋ ಒಂದಿಟ್ಟು ಗುದ್ದಾಟ ನಡೆದದ. ಅದು ಉಳಿತಿದ್ದಿಲ್ಲ ಗೊತ್ತಿಲ್ಲ. 2022 ದೋಸ್ತಿ ಈ ನಡುವೆ ಇದ್ದ ಒಂದು ಸಂದರ್ಭದಲ್ಲೇ ನಮ್ಮ ಯತ್ನಾಳರು ಬಸವಗೌಡ ಪಾಟೀಲ್ ಯತ್ನಾಳರು HDK ಅವ್ರಿಗೆ ಕುಮಾರಸ್ವಾಮಿ ಭೇಟಿಯಾಗಿದ್ದಾರೆ, ಮಾತಾಡಿದ್ದಾರೆ ಅಂತೇಳಿ ಸುದ್ದಿ ಕೇಳಿ ಬರ್ತಾ ಇದ್ದಾವೆ. ಅಂದ್ರೆ ವೈರಿ ಮಾತ್ರ ಇವತ್ತು ಸರಿ ಇಲ್ಲ ನಿಖಿಲ್ಗೆ ಮತ್ತು ನಮ್ಮ ವಿಜೇಂದ್ರ ಅವರಿಗೆ. ಅದಕ್ಕಾಗಿ ಅಲ್ಲಿ ಹೋಗಿ ನಾವು ಇದನ್ನು ವಿರೋಧ ಮಾಡ್ಬೋದು, ಇವನ್ BJP ವಿರೋಧ ಮಾಡ್ಬೋದು ನಾವು ಅನಿವಾರ್ಯ ಬಂದ್ರೆ ಅಂತೇಳಿ. ಇಲ್ಲಿವರೆಗೆ ಅಂತೇನೋ ಪ್ಲೀಸ್ ಮಾಡಿ ನೋಡಿದ್ರೆ ಯತ್ನಾಳ್ ಎಲ್ಲಿ ಹೋದಲ್ಲೆಲ್ಲ ಮೋದಿನ ಹೊಗಳೋದು, ಯಡಿಯೂರಪ್ಪನ ತೆಗಳೋದು, ಶಾರ್ನ ಹೊಗಳೋದು, ಯಡಿಯೂರಪ್ಪನ ತೆಗಳೋದು, ಅವ್ರ ಮಗನ ತೆಗಳೋದು ಮಾಡ್ತಾಯಿದ್ರು. ಅದಕ್ಕೆ ಈಗಂತ ಮುಗಿದು ಹೋಗಿಬಿಟ್ಟಿದೆ ಚಾಪ್ಟರ್ BJPದು. ಅದಕ್ಕೆ ಇವತ್ತು JDS ಜೋಡಿ ಕುಳಿಸ್ಕೊಳ್ಳೋಂಥ ಆ ಪಾರ್ಟಿಗೆ ಹೋಗುವಂಥ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೇನೋ ಅನ್ನುವಂಥದ್ದು. JCB ಕಟ್ಟೋದ್ರೆ ಸುಲಭದ ಕೆಲಸ ಅಲ್ಲ. ಯಾವುದೇ ಪಕ್ಷದಿಂದಲೂ ಈಗ ಯತ್ನಾಳ್ ಬೆನ್ನದ್ದು ಬರೋದಕ್ಕೆ ಏನು ತಿರುಗಿಟ್ಟದಿಲ್ಲ ಯಾರಿಗೆ, ಇವರಿಗೆ ಶಾಸಕರಿಗೆ. ಅದು ಅತೃಪ್ತ ಶಾಸಕರು, ಯಾರು ಅತೃಪ್ತರ ಶಾಸಕರು? ಯಾಕಂದರೆ ಈಗ JDS ಸ್ವತಃ ಇವತ್ತು ನಮ್ಮ DK ಶಿವಕುಮಾರ್ ಅವ್ರು ಬೆನ್ನ ಹಚ್ಚಿದ್ದಾರೆ, ಹೆಂಗಾದ್ರು ಮಾಡಿ JDS ಮುಗಿಸ್ಬಿಡೋಣ, ಎಲ್ಲರೂ ತೊಗೊಂಡ್ಬಿಡ್ನು ಅಂತಾರೆ. ಅಷ್ಟಾಗಿಯೂ ಪೂರ್ತಿಯಾಗಿ ಮುಗಿಸೋಕ್ಕಾಗ್ತಾ ಇಲ್ಲ ಅವ್ರಿಗೆ. DK ಎಷ್ಟು ಆತ್ಮೀಯರಿ ನಮ್ಮ ಇವರಲ್ಲ, ಯತ್ನಾಳರಲ್ಲ. ಯತ್ನಾಳರು ವಿಜಯಪುರಲ್ಲೇ, ಇವರು ಮಂಡ್ಯ, ಹಾಸನ, ಅದಕ್ಕೆಲ್ಲ ಮೈಸೂರಲ್ಲೇ ಅವ್ರು ಬಂದು ಇಲ್ಲಿ ಪ್ರಭಾವ ಮಾಡಿ ತೊಗೊಳ್ತಾರೆ ಅನ್ನೋದು ಅದು ಅಸಾಧ್ಯದ ಮಾತು.